ನಮಸ್ಕಾರ ಫ್ರೆಂಡ್ಸ್. 11th ಜುಲೈ ಶುಕ್ರವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ತನ್ನ ಎಲ್ಲ ಮೇಜರ್ ಸಪೋರ್ಟ್ಗಳನ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದು ಕ್ಲೋಸಿಂಗ್ನ ಕಾಣ್ತು. ನಿಫ್ಟಿ 25,149, ಸೊ ತನ್ನ 10 ಡೇ ಮೂವಿಂಗ್ ಆವರೇಜ್ 20 ಡೇ ಮೂವಿಂಗ್ ಆವರೇಜ್ ಎರಡರ ಕೆಳಗಡೆ ಬಂದು ಡಿಸಿಸಿವ್ ಆಗಿ 25,150 ಹತ್ರ ಕ್ಲೋಸಿಂಗ್ನ ಕಾಣ್ತು. ಹಾಗೂ ಬ್ಯಾಂಕ್ ನಿಫ್ಟಿನ ಚೆಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸಹಿತ ತನ್ನ 20 ಡೇ ಮೂವಿಂಗ್ ಆವರೇಜ್ 56,700 ಇತ್ತು. ಸೊ ಆಲ್ಮೋಸ್ಟ್ ಅದರ ಹತ್ರನೇ ಅದ್ರ ಕೆಳಗಡೆನೆ ಬಂದ ಕ್ಲೋಸಿಂಗ್ನ ಕಂಡಿದೆ. ಸೊ ಈ ಕ್ಲೋಸಿಂಗಿಗೆ ಮೇನ್ ಕಾರಣ ಅಂತಂದ್ರೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ 2026 Q1 ರಿಸಲ್ಟ್ ಶುರು ಆಗಿದೆ ಅಂತ. ಸೊ ಅದರಲ್ಲಿ TCS ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಿತ್ತು. ಸೊ ಅದು ಮಾರ್ಕೆಟ್ಗೆ ಇಷ್ಟ ಆಗದೆ TCS ಜೊತೆಗೆ ಇತರ IT ಸ್ಟಾಕ್ಗಳಲ್ಲಿ ಕೂಡ ಕರೆಕ್ಷನ್ ಬಂತು. ಸೊ IT ಸ್ಟಾಕ್ಗಳ ಜೊತೆಗೆ ಇತರ ಇಂಡಸ್ಟ್ರಿ ಸ್ಟಾಕಲ್ಲಿ ಕೂಡ ಕರೆಕ್ಷನ್ ಬಂದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಲ್ಲದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ನಾವು ಕರೆಕ್ಷನ್ ಅನ್ನು ನೋಡಿದ್ವಿ. ಈವನ್ TCS ಅಲ್ಲದೇನೆ ಟಾಟಾ LXC ರಿಸಲ್ಟ್ ಬಂತು, ಅದು ಕೂಡ ಮಾರ್ಕೆಟ್ಗೆ ಇಷ್ಟ ಆಗಲಿಲ್ಲ. ಹಾಗೂ ಇರಿಡಾ ಕ್ವಾರ್ಟರ್ಲಿ ರಿಸಲ್ಟ್ಸು ಮಾರ್ಕೆಟ್ಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ಹೆಚ್ಚಿನ ಕರೆಕ್ಷನ್ನ ನೋಡಿದ್ವಿ. ಅದನ್ನ ನಾವು ಇಲ್ಲಿ ನಿಫ್ಟಿ ಟಾಪ್ ಗೇನರು ಲೂಸರ್ಸ್ ಅಲ್ಲಿ ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು. ಟಾಪ್ ಲೂಸರ್ಸ್ ಅಲ್ಲಿ HDFC ಬ್ಯಾಂಕು, ರಿಲಯನ್ಸ್, TCS, ಭಾರತಿ ಏರ್ಟೆಲ್ ಹೀಗೆ ದಿಗ್ಗಜ ಕಂಪ್ನಿಗಳು ಹೆಚ್ಚಿನ ಕರೆಕ್ಷನ್ನ ತೋರಿಸಿದ್ವು. ಓನ್ಲಿ ಇಲ್ಲಿ ಪಾಸಿಟಿವ್ ಆಗಿ ನಿಂತಿದ್ದು ಅಂತಂದ್ರೆ ಹಿಂದೂಸ್ತಾನ್ ಯೂನಿಲಿವರು. ಸೊ ಇದರಲ್ಲಿ 4.62% ಮೂಮೆಂಟಮ್ ಇತ್ತು. ಅದಕ್ಕೆ ಕಾರಣ ಅಂತಂದ್ರೆ ಯೂನಿಲಿವರ್ ಅಲ್ಲಿ ಹೊಸ CEO ಆಗಿ ಪ್ರಿಯಾ ನೇರ್ ಅವರು ಅಪಾಯಿಂಟ್ ಆಗಿದ್ದಕ್ಕಾಗಿ ಅದು ಮಾರ್ಕೆಟ್ಗೆ ಇಷ್ಟ ಆಗಿ ಯೂನಿಲಿವರ್ ಅಲ್ಲಿ ಓಪನಿಂಗ್ ಅಲ್ಲೇ ಇದು 2500 ಹತ್ರ ಓಪನ್ ಆಗಿ ಅದ್ರ ಮೇಲೇನೆ ಟ್ರೇಡ್ ಆಗ್ತಾ ಹೈ ಮಾಡಿದ್ದು 2530. ಸೊ ಅದು ಕೊನೆಯದಾಗಿ ದಿನದ ಕ್ಲೋಸಿಂಗ್ 2519 ಬಂದಿದೆ. ಇಲ್ಲಿ ಯೂನಿಲಿವರ್ಗೆ ಸಪೋರ್ಟ್ ಮಾಡಿ ಈ ತರ FMCG ಸ್ಟಾಕ್ಗಳಲ್ಲಿ ಕೂಡ ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ ಇತ್ತು ಅಂತ ಹೇಳ್ಬೋದು. ಸೊ ಇಲ್ಲಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಡಿಮಾರ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂತು. ಡಿಮಾರ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಇದೆ. ಸೊ ಇದರ ಇಂಪ್ಯಾಕ್ಟ್ ನಾವು ಸೋಮವಾರ ದಿನ ನೋಡ್ತೀವಿ. ಸೊ ಅದ್ರ ಜೊತೆ ನಾವು US ಮಾರ್ಕೆಟ್ ಕಡೆ ನೋಡಿದ್ರೆ US ಮಾರ್ಕೆಟ್ ಅಲ್ಲಿ ಶುಕ್ರವಾರ ದಿನ ವೀಕ್ ಪರ್ಫಾರ್ಮೆನ್ಸ್ ಇತ್ತು. ಸೊ ಈಗಿನ ಮಾರ್ಕೆಟ್ ಸೆಂಟಿಮೆಂಟ್ ಸ್ವಲ್ಪ ನಮಗೆ ಟೋಟಲ್ ಆಗಿ ನೆಗೆಟಿವ್ ಕಾಣ್ತಾ ಇದೆ. ಇನ್ನು ನಾವು FIS ಡೇಟಾನ ಇಲ್ಲಿ ಚೆಕ್ ಮಾಡಿದ್ರೆ FIS ಕೂಡ ಶುಕ್ರವಾರದ ದಿನ ಇಲ್ಲಿ 5,000 crores ಅಷ್ಟು ಕ್ಯಾಶ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಇದು ಕೂಡ ನಮ್ಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಅದನ್ನ ಬಿಟ್ಟು ನಮ್ಮ ಇತರ ಪ್ಯಾರಾಮೀಟರ್ಸ್ ಕಡೆ ನೋಡಿದ್ರೆ ಇಂಡಿಯಾ ವೀಕ್ಸ್ 12 ಕೆಳಗಡೆನೆ ಇದೆ. ಬ್ರೆಂಟ್ ಕ್ರೂಡ್ ಆಯಿಲ್ 70 ಹತ್ರ ಬಂದಿದೆ. ಈಗ ಅಗೇನ್ 70 ಮೇಲೆ ಹೋದ್ರೆ ಇದು ಈಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$ 85.7 ಹತ್ರ ಇದೆ. US$ ಇಂಡೆಕ್ಸ್ 97.8 ಹತ್ರ. US 10 year ಬಾಂಡ್ yield ಅಗೇನ್ ಇದು ಹೆಚ್ಚಾಗ್ತಾ ಇದೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ಗಳು ನಮಗೆ ಮಿಕ್ಸ್ಡ್ ಒಪಿನಿಯನ್ ಈಗ ಕೊಡ್ತಾ ಇದ್ದಾವೆ. ಈವನ್ ನಾವು ಇಲ್ಲಿ ನಿಕೈ ಜಪಾನ್ ಇಂಡೆಕ್ಸ್ ನೋಡಿದ್ರೆ ಇದು ನಾವು ಕಳೆದ ದಿನಗಳಲ್ಲಿ ನೋಡ್ಬೇಕಾದ್ರೆ ಇದು ಕೂಡ ತನ್ನ 10 ಡೇ ಮೂವಿಂಗ್ ಆವರೇಜ್ ಮೇಲೆನೆ ಟ್ರೇಡ್ ಆಗ್ತಾ ಇತ್ತು. ಇಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇತ್ತು. ಆದ್ರೆ ಶುಕ್ರವಾರ ದಿನ ಇದು ಕೂಡ 10 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಬಂದಿದೆ. ಆದ್ರೆ ಇನ್ನು 20 ಡೇ ಮೂವಿಂಗ್ ಆವರೇಜ್ ಮೇಲೆ ಸದ್ಯಕ್ಕೆ ಇದೆ. ಸೊ ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ನ್ಯೂಟ್ರಲ್ ಟು ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಈಗ ನಮಗೆ ಕಾಣಿಸ್ತಾ ಇದ್ದಾವೆ. ಅದಲ್ಲದೆ ನಾವು ಈಗ ಆಪ್ಷನ್ ಚೈನ್ ಕೂಡ ಇಲ್ಲಿ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ ಪುಟ್ ಸೈಡ್ ಅಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ 10,96,000 ಇದಾವೆ. ಹಾಗೂ ಕಾಲ್ ಸೈಡ್ ಅಲ್ಲಿ 20,13,000 ಓಪನ್ ಇಂಟ್ರೆಸ್ಟ್ ಇದಾವೆ. ಸೊ ಮಾರ್ಕೆಟ್ ಮಾತ್ರ ಈಗ ತುಂಬಾ ಓವರ್ ಸೋಲ್ಡ್ ಝೋನ್ ಅಲ್ಲಿ ಇದೆ. ಸೊ ಯಾವುದೇ ಒಂದು ಕ್ವಿಕ್ ಆಗಿ ಪಾಸಿಟಿವ್ ನ್ಯೂಸ್ US ಇಂಡಿಯಾ ಟ್ರೇಡ್ ಇಲ್ಲಿ ಅನೌನ್ಸ್ಮೆಂಟ್ ಏನಾದ್ರು ಬಂದ್ರೆ ಕೂಡ ಅಥವಾ ಯಾವುದೇ ಒಂದು ಒಳ್ಳೆ ನ್ಯೂಸ್ ಬಂದ್ರೆ ಕ್ವಿಕ್ ಆಗಿ ಮಾರ್ಕೆಟ್ ಅಲ್ಲಿ ರಿಕವರಿ ಬರೋ ಚಾನ್ಸಸ್ ಇರುತ್ತೆ. ಓವರ್ ಸೋಲ್ಡ್ ಮಾರ್ಕೆಟ್ ಅಲ್ಲಿ ಅದ್ರ ಕಡೆ ಕೂಡ ನಾವು ಗಮನ ಕೊಡ್ಬೇಕು. ಇನ್ನು ಬಾರ್ ಚಾರ್ಟ್ ಮುಖಾಂತರ ನಾವು ಆಪ್ಷನ್ ಚೈನ್ ಇಲ್ಲಿ ನೋಡಿದ್ರೆ ಆಪ್ಷನ್ ಚೈನ್ ಪ್ರಕಾರ 25,300 ಹತ್ರ ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಸಪೋರ್ಟ್ 25,000 ಹತ್ರ ಇದೆ. ಸೊ ಈಗಿನ ಲೆವೆಲ್ ಇಂದ 150 ಪಾಯಿಂಟ್ ಮೇಲೆ ರೆಸಿಸ್ಟೆನ್ಸ್, ಕೆಳಗಡೆ 150 ಪಾಯಿಂಟ್ಸ್ ಡೌನ್ ಅಲ್ಲಿ ಸಪೋರ್ಟ್ ಕಾಣಿಸ್ತಾ ಇದೆ. ಇದನ್ನ ಇಟ್ಕೊಂಡು ನಾವು ಟ್ರೇಡಿಂಗ್ ವ್ಯೂ ಅಲ್ಲಿ ಲೆವೆಲ್ಸ್ ನ ನೋಡ್ಬೇಕು ಅಂತಂದ್ರೆ ನಿಫ್ಟಿಗೆ ಈಗ 25,150 ಹತ್ರ ಈಗ ಏನ್ ಕ್ಲೋಸ್ ಆಗಿದೆ. ಇಲ್ಲಿಂದ ರಿಕವರಿ ಏನಾದ್ರೂ ಸ್ವಲ್ಪ ಬಂದ್ರೆ ಕೂಡ ಅದು ಶಾರ್ಟ್ ಕವರಿಂಗ್ ಇಂದ ಈ ರೆಸಿಸ್ಟೆನ್ಸ್ 25,300 ಹತ್ರ ನಾವು ಇಟ್ಕೊಂಡು ಹೋಗೋಣ. ಸೊ 25,300 ಹತ್ರ ಬಂದ್ರೆ ಅಲ್ಲಿ ನಾವು ಸೆಲ್ ಮಾಡಿ 25,350 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಅದೇ ಏನಾದ್ರು ಕೆಳಗಡೆ ಬಂದ್ರೆ
25,000 ಹತ್ರ ಬಂದರೆ ಸಪೋರ್ಟ್ ತೊಗೊಂಡು ರಿಕವರಿ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಈ ಸಪೋರ್ಟಲ್ಲಿ ನಾವು ಕಾಲ್ ಸೈಡಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಹಾಗೂ ಕೆಳಗಡೆ ಬಂದರೆ 25,000 ಹತ್ರದಿಂದ ರಿಕವರಿಗೆ ಕಾಲ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಷ್ಟೇ ಅಲ್ಲದೆ ಕ್ವಾರ್ಟರ್ಲಿ ರಿಸಲ್ಟ್ ಶುರು ಆಗಿದ್ದಕ್ಕೆ ಸ್ಟಾಕ್ಗಳಲ್ಲಿ ಕೂಡ ಪೊಸಿಷನ್ ತೊಗೊಳಕ್ಕೆ ನೋಡಬೇಕಾಗುತ್ತೆ. ಸೊ ಸ್ಟಾಕ್ಗಳಲ್ಲಿ ಪೊಸಿಷನ್ ತೊಗೋಬೇಕು ಅಂತಂದರೆ ಬರೋ ದಿನಗಳಲ್ಲಿ ನೆಕ್ಸ್ಟ್ ವೀಕಲ್ಲಿ ಯಾವುದೆಲ್ಲ ಸ್ಟಾಕ್ಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರೋದಿದೆ ಅಂತ ಕೂಡ ಕ್ವಿಕ್ಕಾಗಿ ನೋಡೋಣ. ಅದರಲ್ಲಿ ಈಗ ನಾನು 12 ಜುಲೈ ಶನಿವಾರದ ದಿನಕ್ಕೆ ಬಂದರೆ ಇವತ್ತಿನ ದಿನ F&O ಸ್ಟಾಕ್ಸಲ್ಲಿ ಯಾವುದೇ ಮೇಜರ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇಲ್ಲ. ನೆಕ್ಸ್ಟ್ ಬಂದು 13 ಜುಲೈಗೆ ಬಂದರೆ ಇಲ್ಲಿ ಕೂಡ ಯಾವುದೇ ಇಲ್ಲ. 14 ಜುಲೈ ಸೋಮವಾರಕ್ಕೆ ಬಂದರೆ IT ದಿಗ್ಗಜ ಕಂಪ್ನಿ HCI ಟೆಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದೆ. ಅದನ್ನು ಬಿಟ್ಟರೆ ಟಾಟಾ ಟೆಕ್ನಾಲಜಿ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರೋದಿದೆ. ಅದಲ್ಲದೆ ಓಲಾ ಎಲೆಕ್ಟ್ರಿಕ್, ತೇಜಸ್ ನೆಟ್ವರ್ಕ್, ರ್ಯಾಲಿಸ್ ಇಂಡಿಯಾ, ನೆಲ್ಕೋ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಇದೆ. ಸೊ ಈ ಎಲ್ಲ ಸ್ಟಾಕ್ಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕಡೆ ನಾವು ಗಮನ ಕೊಡ್ಬೋದು. ಅದಲ್ಲದೆ SR ಇಂಡಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದೆ, ಇದನ್ನು ಕೂಡ ನೀವು ನೋಡ್ಬೋದು. ಇನ್ನು 15 ಜುಲೈಗೆ ಬಂದರೆ 15 ಜುಲೈಯಲ್ಲಿ HDFC ಲೈಫ್ ಇನ್ಶೂರೆನ್ಸ್, ICICI ಲಾಂಬಾರ್ಡ್ ಜನರಲ್ ಇನ್ಶೂರೆನ್ಸ್, ICICI ಪ್ರೂ ಲೈಫ್ ಇನ್ಶೂರೆನ್ಸ್, HDB ಫೈನಾನ್ಷಿಯಲ್ ಸರ್ವಿಸಸ್ ರೀಸೆಂಟಾಗಿ ಏನು IPO ಬಂದಿತ್ತು ಆ ಕಂಪ್ನಿಯ ಕ್ವಾರ್ಟರ್ಲಿ ರಿಸಲ್ಟ್ಸು ಬರೋದಿದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇದೆ, ನೆಟ್ವರ್ಕ್ 18 ಇದರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಇದೆ. ಟೋಟಲ್ ಆಗಿ 19 ಕಂಪ್ನಿ ಸ್ಟಾಕ್ಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದೆ. ಸೊ ಅದರಲ್ಲಿ ಮೇಜರ್ ಸ್ಟಾಕ್ಗಳನ್ನು ನಾವು ಈಗ ಡಿಸ್ಕಸ್ ಮಾಡಿದ್ವಿ. ಅದಲ್ಲದೆ 16 ಜುಲೈಗೆ ಬಂದರೆ ಇಲ್ಲಿ 15 ಕಂಪ್ನಿಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದೆ. ಅದರಲ್ಲಿ ಟೆಕ್ ಮಹೀಂದ್ರ ಇರುತ್ತೆ, ITC ಹೋಟೆಲ್ಸ್ ಇರುತ್ತೆ, LT ಟೆಕ್ನಾಲಜೀಸ್ ಇರುತ್ತೆ, ಆಂಜಲ್ ಒನ್, ಕಲ್ಪತರು ಇರುತ್ತೆ, ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ಫ್ರಾ ಸ್ಟಾಕ್ನ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇರುತ್ತೆ. ಸೊ ಇವು ಎಲ್ಲರ ಬಗ್ಗೆ ನಾವು ಗಮನ ಕೊಡ್ಬೋದು. ಇನ್ನು 17 ಜುಲೈಗೆ ಬಂದರೆ ಆಕ್ಸಿಸ್ ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇರುತ್ತೆ, ವಿಪ್ರೋ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇರುತ್ತೆ, ಜಿಯೋ ಫೈನಾನ್ಷಿಯಲ್ಸ್, LTI ಮೈಂಟ್ರಿ, HDFC AMC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ಇಂಡಿಯನ್ ಹೋಟೆಲು, ಪೋಲಿಕ್ಯಾಬು, ಟಾಟಾ ಕಮ್ಯುನಿಕೇಶನ್, ಕ್ಲೀನ್ ಸೈನ್ಸ್ ಟೆಕ್ನಾಲಜಿ, ಅಶೋಕ್ ಇಂಡಸ್ಟ್ರೀಸ್, ಸೌತ್ ಇಂಡಿಯನ್ ಬ್ಯಾಂಕ್. ಸೊ ಹೀಗೆ 25 ಕಂಪ್ನಿಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದೆ. ಸೊ ನಾನು ಹೆಸರು ತಗೊಂಡಿರೋ ಕಂಪ್ನಿಗಳ ಸ್ಟಾಕ್ಗಳ ಬಗ್ಗೆ ನೀವು ಹೆಚ್ಚಿನದಾಗಿ ಗಮನ ಕೊಡೋಕೆ ನೋಡ್ಬೋದು. ಇನ್ನು ಶುಕ್ರವಾರದ ದಿನ 18 ಜುಲೈಗೆ ಬಂದರೆ 18 ಜುಲೈ JSW ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದೆ, ಬಂಧನ್ ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದೆ, ಇದ್ರ ಬಗ್ಗೆ ಕೂಡ ಗಮನ ಕೊಡ್ಬೋದು. ಅತುಲ್ ಇಂಡಸ್ಟ್ರಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದೆ. ಸೊ ಈ 3 ಕಂಪ್ನಿಗಳ ಕ್ವಾರ್ಟರ್ಲಿ ರಿಸಲ್ಟ್ ಶುಕ್ರವಾರ ದಿನ ಬರೋದಿದೆ. ಸೊ ಅವುಗಳ ಬಗ್ಗೆ ಕೂಡ ನೀವು ಗಮನ ಕೊಡ್ಬೋದು. ಸೊ ಕ್ವಾರ್ಟರ್ಲಿ ರಿಸಲ್ಟ್ಸ್ ಟೈಮಲ್ಲಿ ಸ್ಟಾಕ್ಗಳ ರಿಸಲ್ಟ್ಸ್ ಬಗ್ಗೆ ಕೂಡ ಗಮನ ಕೊಟ್ಟು ಆ ಸ್ಟಾಕ್ಗಳ ಜೊತೆಗೆ ಆ ಸೆಕ್ಟರ್ ಸ್ಟಾಕ್ಗಳಲ್ಲಿ ಕೂಡ ಮೂಮೆಂಟಮ್ ಇರುತ್ತೆ, ಅದನ್ನ ನೋಡಿ ಕೂಡ ನೀವು ಇಂಟ್ರಾಡೇನಲ್ಲಿ ಅಥವಾ ಪೊಸಿಷನಲ್ ಟ್ರೇಡ್ ತಗೊಳ್ಳೋಕ್ಕೆ ಯೋಚನೆ ಮಾಡ್ಬೋದು. ಅಷ್ಟೇ ಅಲ್ಲದೆ US ಕಡೆಯಿಂದ ಏನಾದರೂ ತಾರಿಫ್ ರಿಲೇಟೆಡ್ ನ್ಯೂಸ್ಗಳು ಬರ್ತಾ ಇದ್ರೆ ಅದನ್ನು ಕೂಡ ತಿಳ್ಕೊಂಡು ನೀವು ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ಈ ರೀತಿ 14th ಜುಲೈ ಸೋಮವಾರ ಹಾಗೂ ನೆಕ್ಸ್ಟ್ ವೀಕಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಲ್ಲಿ ಶೇರ್ ಮಾಡಿ. ಇನ್ನು ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.